ಬೆಳಗ್ಗೆ ಟೈಮಿಗೆ ಬಂದಿದ್ರೆ ಬಿಡೋಕು ಅಪ್ಪು ಅಮೌಂಟ್ ಕೊಡ್ಬೇಕು. ರೋಡ್ ಮಾತ್ರ ಚಿಂದಿ ಐತೆ ಬೆಳ್ಳಿರಥ ನೋಡಿ. ನಮ್ಮ ಹುಡುಗರು ಆಲೆ ಸೈಡ್ ಅಲ್ಲೇ ನೋಡಿ ಎಂಟ್ರಿ ಮಾಡ್ತಾರೆ. ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಇವತ್ತು ಇರಂದೂರು ನಮ್ಮ ಫ್ರೆಂಡ್ ಅವರ ಊರಿಂದ ಇವಾಗ ಕೊಲ್ಲೂರ್ಗೆ ಹೋಗ್ತಾ ಇದೀನಿ. ಬಟ್ ಸಿಕ್ಕಾಬಟ್ಟೆ ಮಳೆ ಬೆಳಗ್ಗೆನೆ ನೋಡಿ ಯಾವ ತರ ವೆದರ್ ಇದೆ ಅಂತ. ಜಾಗ ಮಾತ್ರ ಸಕ್ಕತ್ತಾಗೈತೆ ನೋಡಿ. ನಮ್ಮ ಹುಡುಗರೆಲ್ಲ ರೆಡಿನಾ? ಓಕೆ ನೋಡಿ ಎಲ್ಲ ನಮ್ಮ ಹುಡುಗರೆಲ್ಲ ಫುಲ್ ಜೋಶಲ್ ಅವ್ರೆ. ಇವರೇ ಅನಿಲ್ ಅಂದ್ರೆ ಈಗ ಅವರು ಮನೆಯಿಂದ ನೈಟ್ ಸ್ಟೇ ಆಗಿ ಇರಂದೂರಿಂದ ಈಗ ಕೊಲ್ಲೂರ್ ಹೋಗ್ತಾ ಇದೀವಿ. ಹುಡುಗರೆಲ್ಲ ಬೈಕ್ ರೈಡ್ ಅಲ್ಲಿ. ಈಗ ನಾವು ಹೋಗಕ್ಕೆ ರೆಡಿ ಆಗ್ತಿದೀವಿ. ಸಿಕ್ಕಾಬಟ್ಟೆ ಮಳೆ ಮತ್ತೆ ಮಳೆಲೆ ಜರ್ನಿ ಮಾಡ್ತಾ ಇದೀವಿ. ರೆಡಿ ಇವಾಗೆಲ್ಲ ರೆಡಿ ಆಗೋರೆ, ಹೋಗೋಣ ಬನ್ನಿ. ಇವಾಗ ನೋಡಿ ನಮ್ಮ ಹುಡುಗರು ಹೋಗ್ತವ್ರೆ ಮೂವ್ ಮಾಡಿ. ಈಗ ನಾವು ಹೋಗ್ತಾ ಇದೀವಿ ಗೈಸ್. ನೋಡಿ ನಾವೆಲ್ಲ ಫುಲ್ ರೈನ್ ಕೋಟ್ ಧರಿಸ್ಕೊಂಡು ಹೋಗ್ತಾ ಇದೀವಿ ಹುಡುಗರೆಲ್ಲ. ಆರೋ ರೋಡ್ ಮಾತ್ರ ಸಕ್ಕತ್ತಾಗೈತೆ ಹೋಗಕ್ಕೆ. ನೋಡಿ ಯಾವ ತರ ಐತೆ ರೋಡ್. ಒಳ್ಳೆ ಬೈಕ್ ರೇಸ್ ಮಾಡಕ್ ಮಾತ್ರ ಒಳ್ಳೆ ಜಾಗ ಇದು. ಅಲ್ಲಿ ಇಲ್ಲಿ ಹೋಗ್ತಾರೆ ಬೈಕ್ ರೈಡಿಂಗ್ಗೆ. ಇಲ್ಲಿ ಇಂತ ವೆದರಲ್ಲಿ ಬೈಕ್ ರೈಡ್ ಮಾಡೋಕೆ ಸಕ್ಕತ್ತಾಗೈತೆ ಮಾತ್ರ. ನೋಡಿ ಯಾವ ತರ ಐತೆ ಗಿಚ್ಚಿ ಗೈಸ್. ರೋಡ್ ಮಾತ್ರ ಚಿಂದಿ ಅನ್ಕೊಳ್ಳಿ, ಸಕ್ಕತ್ತಾಗೈತೆ ರೈಡ್ ಮಾಡಕ್ ಮಾತ್ರ. ಏನು ಒಳ್ಳೆ ಟರ್ನಿಂಗ್, ಒಳ್ಳೆ ಇದು ಈ ತರ ನೋಡಿ. ಕೆಳಗಡೆ ಎಲ್ಲ ಎಷ್ಟು ಮರ ಗಿಡ, ಈ ಮಳೆ ಹೋಯ್ತಾದ್ರೆ ಮಾತ್ರ ಈ ತರ ಸಾಕತ್ ಜರ್ನಿ. ನನ್ಗಂತೂ ಫುಲ್ ಖುಷಿ ಆಗ್ತೈತೆ ಈ ಕಡೆ ಬಂದಿಟ್ಕೊಂಡು. ಈ ಮಳೆಲಿ ಈ ತರ ಜರ್ನಿ ಮಾಡ್ತಾ ಇದೀವಲ್ಲ. ಇನ್ನೇನ್ ಟೈಮ್ ಏನಿಲ್ಲ ಅಂದ್ರೆ ಆಲ್ರೆಡಿ 12 ಗಂಟೆ ಮೇಲಾಗಿದೆ. 12 ಗಂಟೆ ಆದ್ರೂ ನೋಡಿ ಬೆಳಗಿನ ಜಾವ ಇದ್ದಂಗ ಐತೆ ಇಲ್ಲಿ ಟೈಮೆಲ್ಲ ಆಗಿ. ನೋಡಿ ಯಾವ ತರ ಮಂಜು ಜಿಡಿ ಮಳೆ ಈ ತರ ಬೈಕ್ ರೈಡ್ ಫ್ರೆಂಡ್ಸ್ ಜೊತೆ ಹೋಗ್ತಾದ್ರೆ ಮಾತ್ರ ಖುಷಿ ಆಗ್ಬಿಡುತ್ತೆ. ಇಲ್ಲಿ ನೋಡಿ ಯಾವ ತರ ಮಂಜು ಐತೆ ಅಂತ. ಈ ಕಡೆ ಮಳೆ ಬರ್ತೈತೆ ಫುಲ್ ಮಂಜು. ಈ ಕಡೆ ಮಾತ್ರ ಬೈಕ್ ರೈಡರ್ಸ್ ಇದಾರಲ್ಲ ಗೈಸ್, ಬೈಕ್ ರೈಡರ್ಸ್ ಗೆ ಮಾತ್ರ ಒಳ್ಳೆ ಪ್ಲೇಸ್ ಅನ್ಕೊಳ್ಳಿದ್ದು, ಒಳ್ಳೆ ಜಾಗ. ನೋಡಿ ನಮ್ಮ ಹುಡುಗರೆಲ್ಲ ಫುಲ್ ಗೊತ್ತವ್ರೆ ನೋಡಕ್ಕೆ, ಯಾವ ತರ ನೋಡಕ್ ಗೊತ್ತವ್ರೆ. ವ್ಯೂ ನೋಡಿ ಯಾವ ತರ ಇದೆ ಇಲ್ಲಿ. ಮಂಜು ಫುಲ್ ಡೌನ್ ಇದೆ, ಏನು ಮೋಡ ಎಲ್ಲ ಫುಲ್ ಮಂಜುಯಿಂದ ಸಿಕ್ಕಾಪಟ್ಟೆ ಐತೆ ಗೈಸ್. ಹುಡುಗರು ಮಾತ್ರ ಫುಲ್ ಎಂಜಾಯ್ ಮಾಡ್ತಾರೆ. ನಮ್ಮ ಹುಡುಗರು ಮಾತ್ರ ಫುಲ್ ನೋಡಿ. ನಂಗಂತೂ ಸಿಕ್ಕಾಪಟ್ಟ ಇಷ್ಟ ಆಯ್ತು. ಮಳೆ ಬರ್ತೈತೆ, ಈ ಮಳೆ ಒಳಗೆ ನಾವು ಜರ್ನಿ ಮಾಡ್ತಾ ಇದ್ವಿ ಗೈಸ್. ನೋಡಿ ನಮ್ಮ ಹುಡುಗರು ಮಾತ್ರ ಎಲ್ಲ ರೆಡಿ ಆಗಿ ನೋಡ್ತಾರೆ ವ್ಯೂಸ್. ಈಗ ಬನ್ನಿ ಇನ್ನ ಮುಂದ್ಗಡೆ ಹೋಗೋಣ, ಮಳೆ ಬೇರೆ ಬರ್ತೈತೆ, ಬೇಗ ಬೇಗ ಹೋಗೋಣ ಗೈಸ್. ನಾವು ಇವಾಗ ಕಲ್ಲೂರ್ಗೆ ಬಂದು ನೋಡಿ ಎಲ್ಲ ಫುಲ್ ಪಾರ್ಕಿಂಗು, ಫುಲ್ ಗಾಡಿಗಳೆಲ್ಲ ನಿಂತೈತೆ. ಇವಾಗ ಆಲ್ಮೋಸ್ಟ್ ನಾವು ಕಲ್ಲೂರ್ಗೆ ಬಂದು ಬನ್ನಿ ಹೋಗ್ತಾ ಇದೀವಿ. ನಮ್ಮ ಹುಡುಗರೆಲ್ಲ ಹೋಗ್ತಾ ಇದೀವಿ ಮಾತ್ರ. ಸಿಕ್ಕಾಬಟ್ಟೆ ಮಳೆ, ಸಿಕ್ಕಾಬಟ್ಟೆ ಮಳೆ, ಸಿಕ್ಕಾಬಟ್ಟೆ ಇದು ನೋಡಿ. ಮಳೆಲೆ ಹೋಗ್ತಾ ಇದೀವಿ. ಎಲ್ಲ ನೀರೆಲ್ಲ ಬಂದು ನಮ್ ಕ್ಯಾಮ್ರಾ ಲೆನ್ಸ್ಗೆ ಹೊಡಿತೈತೆ ಫೋನ್ಗೆ. ಆದ್ರೆ ನೋಡಿ ಕಲ್ಲೂರ್ಗೆ ಬಂದಿದೀವಿ ನಾವು. ಇನ್ನೇನು ಕಲ್ಲೂರ್ಗೆ ಬಂದು ಅಲ್ಲಿ ದೇವಸ್ಥಾನ ಐತೆ, ಒಂದ್ ದೇವಸ್ಥಾನಕ್ಕೆ ಹೋಗೋಣ. ನೋಡಿ ಔಟ್ ಸೈಡ್ ಇಂದ ಎಷ್ಟು ಜನ ಬಂದವ್ರೆ. ಎಲ್ಲ ಪಾರ್ಕಿಂಗು ಜಾಗ ಎಲ್ಲ ಎಷ್ಟು ಚೆನ್ನಾಗೈತೆ. ಫುಲ್ಲು ರಶ್ ಇದೆ ಗೈಸ್ ಇವತ್ತು. ಇವತ್ತು ಬೇರೆ ಸಂಡೇ ಬೇರೆ ಅಲ್ವಾ, ಸಂಡೇ ರಸ್ತೆ ಫುಲ್ಲು ರಶ್ ಇದೆ. ಬನ್ನಿ ಇವಾಗ ಹೋಗೋಣ ಬೇಗ ಬೇಗ. ಮಳೆ ಬರ್ತೈತೆ ನೋಡಿ. ನಾನಂತೂ ಫುಲ್ಲು ಎಲ್ಲೋಗ್ಬಿಟ್ಟಿದ್ದೀನಿ ನೋಡಿ. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಹೋಗ್ತಿದ್ದಾರೆ, ಎಲ್ಲ ಕೊಡೆ ಎಲ್ಲ ಇಟ್ಕೊಂಡು ಹೋಗ್ತಿದ್ದಾರೆ. ಬಟ್ ಮಳೆ ಜಾಸ್ತಿ ಬರ್ತೈತಲ್ಲ, ಮಳೆ ಜಾಸ್ತಿ ಬರ್ತಾರಷ್ಟೇ ನಾವು ಹೋಯ್ತಲ್ಲ. ನೋಡಿ ನೀರೆಲ್ಲ ಯಾವ ತರ ನಿಂತೈತೆ, ನಿಂತಾರೆ ಫುಲ್ಲು ನೀರೆಲ್ಲ ನಿಂತೈತೆ. ಫುಲ್ಲು ಹುಡುಗರೆಲ್ಲ ಕೊಡೆ ಇಟ್ಕೊಂಡು ಹೋಗ್ತಿದ್ದಾರೆ. ನಾವು ಹೋಗ್ತಾ ಇದೀವಿ ಫುಲ್ ಎಲ್ಲ ನೋಡಿ ಯಾವ ತರ ಐತೆ. ಫುಲ್ಲು ರಶ್ ಇದೆ ಜನ ಮಾತ್ರ. ನಾನು ಈ ತರ ನೋಡಿರಲ್ಲ ನೋಡಿ. ಎಲ್ಲರೂ ಫುಲ್ಲು ಕಾರು ಬೈಕು ಎಲ್ಲ ಬಸ್ಸೇ ಜಾಸ್ತಿ. ಮುಂದ್ಗಡೆ ಬೇರೆ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ ಗೈಸ್. ನೋಡಿ ಫುಲ್ಲು ಟ್ರಾಫಿಕ್ ಇದೆ ಮುಂದ್ಗಡೆ. ಇಲ್ಲೆಲ್ಲ ಮಾಮೂಲಿ ಅಂಗಡಿಗಳೆಲ್ಲ ನೋಡ್ತಾರೆ ನೋಡಿ. ಈಗ ನಾವು ಬೇರೆ ಹೋಗ್ಬೇಕು, ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ, ಮಳೆ ಬೇರೆ ಬರ್ತೈತೆ, ಹಂಗೆ ನಿಂತಿದ್ವಿ. ಬನ್ನಿ ಇವಾಗ ಮುಂದೆ ಹೋಗೋಣ ಬೇಗ ಬೇಗ. ಕಲ್ಲೂರಲ್ಲಿ ನೋಡಿ ಯಾವ ಥರ ಟ್ರಾಫಿಕ್ ಐತೆ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಜಾಗನೂ ಚೆನ್ನಾಗೈತೆ. ಕಲ್ಲೂರು ಇನ್ನೇನು ರೀಚ್ ಆದ ಇವಾಗ ದೇವಸ್ಥಾನ ಒಂದು ಹೋಗ್ಬೇಕು. ಆದರೂ ಇದು ಮಳೆ ಟೈಮು ಇವಾಗ ಸ್ಟಾರ್ಟ್ ಆಗೈತೆ. ಮತ್ತು ಇನ್ನು ಮಳೆ ಇನ್ಮೇಲೆ ಜಾಸ್ತಿ ಜೋರಂತ ಈ ಕಡೆ. ಇನ್ನು ಮಳೆ ಜಾಸ್ತಿ ಬಂತು ಅಂದರೆ ಅದು ಏನು ಕಟ್ಟಿದೇನೋ. ಇವಾಗಲೇ ಈ ಥರ ಬಟ್ ನೋಡಿ ಇವಾಗಲೇ ಈ ಥರ ಆಗಿದೆ. ಮುಂದೆ ಇನ್ನೂ ಫುಲ್ಲು ಇದಾಗ್ಬಿಡುತ್ತೆ ಗೈಸ್. ಇವಾಗ ಅದು ಟ್ರಾಫಿಕ್ ಬೇರೆ ಸಿಕ್ಕಾಗುತ್ತೆ ಟ್ರಾಫಿಕ್. ನಾವು ಬೇರೆ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಏನು ಮಾಡೋದು ಏನೋ ಗೊತ್ತಿಲ್ಲ. ಬೇಗ ಹೋಗ್ಬಿಡೋಣ ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ಬೇಗ ಹೋಗ್ಬೇಕು ಅಷ್ಟೇ. ನೋಡಿ ಇವಾಗ ಮಳೆ ಬಂದಾಗ ಇಲ್ಲಾಂದರೆ ಮೊಬೈಲ್ ಅಷ್ಟೇ ಹಾಳಾಗ್ಬಿಡುತ್ತೆ ಗೈಸ್. ನಾವು ಇವಾಗ ಇಲ್ಲಿ ಸ್ಟೇ ಆಗಬೇಕು. ಸ್ಟೇ ಆಗೋಕ್ಕೆ ರೂಮ್ಗಳು ಹುಡ್ತಾ ಇದೀವಿ, ಹೋಟೆಲ್ಸ್ನ. ಈ ಕಡೆ ಇವತ್ತೊಂದು ದಿನ ಇಲ್ಲೇ ಸ್ಟೇ ಆಗ್ತೀವಿ ನೈಟೆಲ್ಲ. ಬಟ್ ಅದಕ್ಕೆ ರೂಮಲ್ಲೇ ಹುಡ್ತಾ ಇದೀವಿ. ಬಟ್ ಎಲ್ಲಿ ರೂಮ್ ಹುಡ್ಕೊಂಡು ಸಿಗ್ತಾಯಿಲ್ಲ. ಹುಡ್ತಾ ಇದೀವಿ, ರೂಮೆಲ್ಲ ಹುಡ್ಕೊಂಡು ಹೋಗ್ತಾ ಇದೀವಿ ನಾವು. ನಮ್ಮ ಊರೆಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಬ್ಯಾಕ್ ಸೈಡ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಅದರಿಂದ ಮುಂದ್ಗಡೆ ಬಂದು ಈಗ ಮುಂದ್ಗಡೆ ಬಂದು ಹೋಗ್ತಾ ಇದೀವಿ. ಈಗ ರೂಮ್ ಹುಡ್ಬೇಕು. ಬಸ್ಸು ರೂಮ್ ಹುಡುಕಿ ಫುಲ್ಲು ಫ್ರೆಶ್ ಆಫ್ ಆಗಿ
ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಎಲ್ಲೂ ಹುಡುಕಿದ್ರು ಎಲ್ಲ ಕಾಸ್ಟ್ಲಿನೇ, ಎಲ್ಲ ಕಾಸ್ಟ್ಲಿ ಹೇಳ್ತವೆ. ಇವಾಗ ರೂಮ್ನ ಹುಡುಕಿ ಹೋಗಿ ಯಾವ ಥರ ನಿಮಗೆ ಫಸ್ಟು ರೂಮ್ ಹುಡ್ಕೊಂಡು ಸ್ಟೇ ಆಗೋಕ್ಕೆ ಗೈಸ್ ಇವಾಗ ನಾವು ರೂಮ್ ಬುಕ್ ಮಾಡಕ್ಕೆ ಕರಾಳಿ ರೆಸ್ಟೋರೆಂಟ್ಗೆ ಬಂದಿದ್ದೀವಿ, ರೆಸಿಡೆನ್ಸಿಗೆ. ಬಟ್ ರೂಮ್ ಯಾವ ತರ ಐತೆ ನೋಡ ಬಂದು ನಮ್ಮ ರೂಮ್ ನೋಡ್ತಾವ್ರೆ. ಕೇಳೋಣ ಯಾವ ತರ ರೂಮ್ ಕೇಳ್ದೆ ನಾವು ಇಲ್ಲೇ ಅಕ್ಕಪಕ್ಕ ಕೊಡ್ತೇವೆ. ಗೈಸ್ ಇವಾಗ ರೂಮ್ ನೋಡಕ್ ಹೋಗ್ತಿದ್ದೆ. ರೂಮ್ ನೋಡಕ್ ಹೋಗ್ಬೇಕಾದ್ರೆ ಫುಲ್ ಒದ್ದಾಗಿದೆ ಅಲ್ವಾ, ಅದಕ್ಕೆಲ್ಲ ಬಿಟ್ಟಾಕ್ಬಿಟ್ಟು ಹೋಗಿ ರೂಮ್ ನೋಡ್ಬೇಕು. ನಾನು ಮತ್ತೆ ನಮ್ಮ ಹುಡುಗ ಹೋಗ್ತದೆ ಇಬ್ರು, ಇನ್ ಮಿಕ್ಕಿದ 3 ಜನ ಇಲ್ಲೇ ಇರ್ತಾರೆ. ಬನ್ನಿ ಮೊದ್ಲು ರೂಮ್ ಹೋಗ್ಬಿಟ್ಟು ಆಮೇಲೆ ಇದ್ ಮಾಡೋಣ. ಯಾವ ತರ ಫುಲ್ಲು ನೆಂದೋಗ್ಬಿಡಿ. ನಾನು ಮತ್ತೆ ಫ್ರೆಶ್ ಅಪ್ ಆಗೋ ಫಸ್ಟ್ ಹೋಗಿ ಬನ್ನಿ ಇವಾಗ ಹೋಗೋಣ ರೂಮ್ಗೆ. ಇವಾಗ ಮೇಲ್ಗಡೆ ರೂಮ್ಗೆ ಹೋಗ್ಬೇಕೀಗ, ಮೇಲ್ಗಡೆ ರೂಮ್ಗೆ ಹೋಗೋಣ. ಗೈಸ್ ಇಲ್ಲಿ ನಮ್ಮ ರೂಮ್ ನೋಡಕ್ ಬಂದ. ಬನ್ನಿ ರೂಮ್ ಯಾವ ತರ ಐತೆ ತೋರಿಸ್ತೀನಿ. ಇಲ್ಲಿ ಕಣ್ಣೂರಲ್ಲಿ ಆರಾಮಾಗೆ 5 ಜನಕ್ಕೆ ಆಗುತ್ತೆ ಗೈಸ್. ಇದು ಆಲ್ಮೋಸ್ಟ್ 5 ಜನಕ್ಕೆ ಕ್ಲೀನ್ ಆಗಿ ಆಗುತ್ತೆ. ಚೆನ್ನಾಗೈತೆ ರೂಮು, ಚೆನ್ನಾಗೈತವೇನೋ, ಚೆನ್ನಾಗೈತೆ. ಅಲ್ಲಿ ಇಲ್ಲಿ ಆರಾಮಾಗಿ 5 ಜನ ಮಲಗೋದು ಗೈಸ್. ಚೆನ್ನಾಗೈತೆ ರೂಮ್. ಇವಾಗ ಬನ್ನಿ ಅಲ್ಲಿ ಬುಕ್ ಮಾಡ್ಕೊಬೋಣ ಕೆಳಗಡೆ ಹೋಗಿ. ಗೈಸ್ ನಮ್ಮ ಹುಡುಗ ಎಂಟ್ರಿ ಮಾಡ್ತಾವನೆ ರೂಮ್ಗೆ, ನೋಡಿ ಎಂಟ್ರಿ ಮಾಡ್ತಾವ್ರೆ ನಮ್ಮ ಹುಡುಗ. ಅದು ಸ್ವಲ್ಪ ಕಾಸ್ಟ್ಲಿನ ಆಯ್ತು ಗೈಸ್. ಮಳೆ ನಿಂತ್ಕೊಂಡ್ಬಂದ್ವಲ್ಲ, ಮಳೆ ನಿಂತ್ಕೊಂಡ್ಬಂದಿರ್ತು ಒಂದು ಸ್ವಲ್ಪ ಮೈಕ್ ಹಾಳಾಗ್ಬಿಟ್ಟಿದೆ ಗೈಸ್. ನಾನು ನೋಡ್ಕೊತಿಲ್ಲ, ಫುಲ್ ತ್ಯಾವ ಆಗ್ಬಿಟ್ಟಿದೆ, ಮೈಕಲ್ಲಿ ಹಾಳಾಗ್ಬಿಟ್ಟಿದೆ. ಏನ್ ಮಾಡೋದ ಗೊತ್ತಾಯ್ತಲ್ಲ ಗೈಸ್. ಇವಾಗ ರೂಮಿಗೆ ಬಂದು ಎಲ್ಲ ರೆಡಿ ಆಗ್ತಾ ಇದೀವಿ. ಇವಾಗ ಬನ್ನಿ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ಮಳೆ ಫುಲ್ ನೆನ್ಬಿಟ್ಟಿದ್ವಲ್ಲ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಯಾಕಂದ್ರೆ ಮೈಕ್ ಹಾಳಾಗ್ತೈತೆ, ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನೋಡಿ ನಮ್ಮ ಹುಡುಗರೆಲ್ಲ ರೆಡಿ ಆಗ್ತಾವ್ರೆ. ಇನ್ನ ಇವಾಗ ದೇವಸ್ಥಾನ ಕ್ಲೋಸ್ ಅಂತೆ 1:30 ಈಗ, ಮತ್ತೆ 3 ಗಂಟೆಗೆ ಓಪನ್. ಆಮೇಲೆ 3 ಗಂಟೆಗೆ ಹೋಗೋಣ. ಅಲ್ಲಿವರೆಗೂ ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ ಗೈಸ್. ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ರೂಮಿಂದ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೋಡಿ ನಮ್ಮ ಫ್ರೆಂಡ್ಸ್ ಮುಂದ್ಗಡೆ ಹೋಗ್ತಾವ್ರೆ. ನಮ್ಮ ಫ್ರೆಂಡ್ಸ್ ನಾವ್ ನೋಡಿ ಯಾವ ತರ ವ್ಯೂಸ್ ಐತೆ ಅಂತ. ಮಳೆ ಜಾಸ್ತಿ ಇದೆ, ಮತ್ತೆ ಜನನು ಜಾಸ್ತಿ ಇದಾರೆ ಗೈಸ್. ಸಿಕ್ಕಾಪಟ್ಟೆ ಜನ ಇದಾರೆ, ಸಿಕ್ಕಾಪಟ್ಟೆ ಮಳೆ ಐತೆ. ನೋಡಿ ಹೋಗ್ತಾ ಇದೀವಿ ಎಲ್ಲೆಲ್ಲ. ಈ ಕಡೆ ನೋಡಿ, ಈ ಕಡೆ ಇನ್ನೂ ಮೊದ್ಲು ಬಂದಾಗ ನಾವು ಟ್ರಾಫಿಕ್ ಇತ್ತು, ಈಗ ವರ್ಷ ಟ್ರಾಫಿಕ್ ಕಮ್ಮಿ ಐತೆ. ಇವಾಗ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೋಡಿ ಬನ್ನಿ ಗೈಸ್, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನೇನಾಗುತ್ತೆ ಎಲ್ಲ ನೋಡೋಣ. ನೋಡಿ ಗೈಸ್, ಇಲ್ಲಿ ಚಪ್ಪಲಿ ಬಿಡೋದಕ್ಕೂ ಅಮೌಂಟ್ ಕೊಡ್ಬೇಕು. ಯಾವ ತರ ಕೊಡ್ಬೇಕು ಅಂತ, ಇಲ್ಲಿ ದೇವಸ್ಥಾನ ಒಳಗಡೆ ಹೋಗಕ್ಕೆ ಚಪ್ಪಲಿ ಬಿಡೋಕು ಅದಕ್ಕೂ ಅಮೌಂಟ್ ಕೊಡ್ಬೇಕು. ನೋಡಿ ನಮ್ಮ ಯಾವ ತರ ಇದಾಗ್ಬಿಡೈತೆ. ಇದೆಲ್ಲ ಆಲ್ಮೋಸ್ಟ್ ಫ್ರೀ ಆಗಿ ಕೊಡ್ಬೇಕು ಲೆಕ್ಕಾಚಾರ. ಇವ್ರು ನೋಡ್ರೆ ಅಮೌಂಟ್ ಇಸ್ಕೊತಾವ್ರೆ ಚಪ್ಪಲಿ ಸ್ಟ್ಯಾಂಡ್ಗಳು. ಇದೆಲ್ಲ ತಪ್ಪು ಈಸ್ಕೊಳ್ಳೋದು, ಬಟ್ ಏನೋ ಮಾಡಕ್ಕಾಗಲ್ಲ, ಕೊಟ್ಬಿಟ್ಟು ಹೋಗ್ಲೇಬೇಕು ಈಗ. ಬನ್ನಿ ಇವಾಗ ದೇವಸ್ಥಾನ ಒಳಗಡೆ ಹೋಗೋಣ. ಹೋಗ್ತಾ ಇದೀವಿ ನಾವು ಮತ್ತೆ ನಮ್ಮ ಹುಡುಗರು. ಇವಾಗ ಇಲ್ಲೇ ಗೊತ್ತಾದಾರೆ ನೋಡಿ, ಎಲ್ಲ ಹೋಗ್ತಿದಾರೆ. ಜಾಸ್ತಿ ರಶ್ ಏನಿಲ್ಲ. ಇದು ದೇವಸ್ಥಾನ ಹೆಸರು ಏನು ಅಂದ್ರೆ ಕೊಲ್ಲೂರು ಮೂಕಾಂಬಿಕೆ ಅಂತ ದೇವಸ್ಥಾನ. ಮತ್ತೆ ಇಲ್ಲಿ ಹೋಗ್ತಾ ಇದೀವಿ ನಾವು ಇವಾಗ ಮೂಕಾಂಬಿಕಾ ದೇವಸ್ಥಾನಕ್ಕೆ. ಜಾಸ್ತಿ ರಶ್ ಏನಿಲ್ಲ, ಬಟ್ ಮಳೆ ಇದೆ. ನಾನು ಆಲ್ಮೋಸ್ಟ್ ಮಧ್ಯಾಹ್ನ ಫುಲ್ ರಶ್ ಇತ್ತು, ಸಂಡೇ ಅಲ್ವಾ, ಸಂಡೇ ಇರೋದ್ರಿಂದ ರಶ್ ಇತ್ತು. ಇವಾಗ ಜಾಸ್ತಿ ರಶ್ ಏನಿಲ್ಲ. ಹೋಗ್ತಾ ಇದೀವಿ ನೋಡಿ. ಆಲ್ಮೋಸ್ಟ್ ಎಲ್ಲ ದರ್ಶನ ಮುಗಿಸ್ಕೊಂಡು ಎಲ್ಲ ಆ ಕಡೆ ಹೋಗ್ತಿದಾರೆ. ಇದು ಒಳಗಡೆ ದರ್ಶನಕ್ಕೆ ಇದೊಂದು ದಾರಿ. ನಾವು ಇಲ್ಲಿ ಹೋಗ್ತಾ ಇದೀವಿ, ನಾವು ಮತ್ತೆ ನಮ್ಮ ಫ್ರೆಂಡ್ಸ್. ದೇವಸ್ಥಾನ ಯಾವ ತರ ಐತಿ ಅಂತ ಒಳಗಡೆ ತೋರಿಸ್ತೀನಿ. ಇವಾಗ ಒಳಗಡೆ ಹೋಗ್ತಾ ಇದೀವಿ ನಾವು ಮತ್ತೆ ನಮ್ಮ ಹುಡುಗ ಮೂಕಾಂಬಿಕಾ ದೇವಸ್ಥಾನಕ್ಕೆ. ನೋಡಿ ಆ ಕಡೆ ಎಲ್ಲ ಮುಗಿಸ್ಕೊಬತ್ತವ್ರೆ, ನಾವು ಮುಗಿಸ್ಕೊಂಡು ಹೋಗ್ತಾ ಇದೀವಿ ಒಳಗಡೆ. ನಾವು ಸಣ್ಣ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದೀವಿ. ನಮ್ಮ ಹುಡುಗರು 3 ಜನ ಆಲ್ರೆಡಿ ಒಳಗಡೆ ಬಂದವ್ರೆ, ನಾನು ಒಳಗಡೆ ಹೋಗ್ತಾ ಇದೀನಿ. ಬಂದ್ ನೋಡಿ ದೇವಸ್ಥಾನ ಇದೆ ಯಾವ ತರ ಇದೆ, ಮೂಕಾಂಬಿಕಾ ದೇವಸ್ಥಾನ. ಮತ್ತೆ ಇಲ್ಲಿ ನೋಡಿ ಆರ್ಚು ಎಷ್ಟು ದೊಡ್ಡದಾಗಿದೆ. ಇದು ತುಂಬಾ ಲೇಟ್ ನೋಡಿ. ದೇವಸ್ಥಾನ ಮಾತ್ರ ಸಾಕಾಗಿದೆ. ಜನ ಒಳಗಡೆ ರಶ್ ಇದಾರೆ, ಸಿಕ್ಕಾಪಟ್ಟೆ ರಶ್ ಇದಾರೆ ಒಳಗಡೆ. ನೋಡಿ ಕ್ಯೂ ಎಷ್ಟು ಜನ ಇದಾರೆ, ನಾನು ನೋಡೇ ಇರಲಿಲ್ಲ. ನೋಡಿ ಇಲ್ಲೂ ಒಂದು ದೇವಸ್ಥಾನ ಇದೆ, ಯಾವ ತರ ಇದೆ. ಸಿಕ್ಕಾಪಟ್ಟೆ ರಶ್ ಇದಾರೆ ಗೈಸ್. ನಾನು ಒಳಗಡೆ ಆಚ ಕಡೆ ನೋಡ್ಬಿಟ್ಟು ರಶ್ ಇಲ್ಲ ಅನ್ಕೊಂಡಿದ್ದೆ, ಇಲ್ಲಿ ನೋಡ್ರೆ ಸಿಕ್ಕಾಪಟ್ಟೆ ರಶ್ ಇದಾರೆ. ನೋಡಿ ಎಷ್ಟು ರಶ್ ಇದಾರೆ ಅಂತ, ಸಿಕ್ಕಾಪಟ್ಟೆ ಇದಾರೆ ರಶ್ ಮಾತ್ರ. ಅಲ್ಲಿವರೆಗೂ ಕ್ಯೂ ಇದೆ. ಈಗ ಕ್ಯೂ ನಲ್ಲಿ ಹೋಗೋದೇ ನಮ್ಗೆ ಕಷ್ಟ ಅನ್ಸುತ್ತೆ. ನೋಡಿ ಇಲ್ಲೆಲ್ಲ ಎಷ್ಟು ಇವಾಗ ಓಪನ್ ಆಗಿರುತ್ತಂತ ದೇವಸ್ಥಾನ, ಅದರಿಂದ ಕ್ಯೂ ಜಾಸ್ತಿ ಇದಾರೆ. ಜಾಸ್ತಿ ಕ್ಯೂ ಇದೆ. 2 ಇದು ಒಳಗಡೆ ನಾವು ಹೋಗೋದಕ್ಕೆ ಇಲ್ಲ ಅಂದ್ರೂ ಒಂದು ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ ಅನ್ಸುತ್ತೆ. 1 ಅವರ್ 2 ಅವರ್ ಬೇಕು ಅನ್ಸುತ್ತೆ ಒಳಗಡೆ ದರ್ಶನ ಮಾಡಕ್ಕೆ. ಬಟ್ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತಿದ್ರು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂದ್ರೆ ಆಚ ಕಡೆ ಏನಿದೆ ಅದ್ ಮಾತ್ರ ತೋರಿಸ್ತೀವಿ ಗೈಸ್, ಅಷ್ಟೇ, ಬೇರೆ ಏನು ತೋರ್ಸಕ್ ಆಗಲ್ಲ. ಮನೆಯವಾಗ ನಾವು ಕ್ಯೂ ಅಲ್ಲಿ ಹೋಗಕ್ಕೆ ಹೋಯ್ತಾ ಇದೀವಿ. ನಮ್ಮ ಹುಡುಗರೆಲ್ಲ ಕ್ಯೂ ಅಲ್ಲಿ ಹೋಗೋಣ. ಈಗ ನಾವು ಶರ್ಟ್ ಎಲ್ಲ ಬಿಚ್ಬೇಕಂತೆ, ಶರ್ಟ್ ಎಲ್ಲ ಬಿಚ್ಚಿ ಬರೀ ಮೇಲೆ ಹೋಗ್ಬೇಕು. ನೋಡಿ ನಮ್ಮ ಹುಡುಗರು ಆಲೆ ಶರ್ಟ್ ಎಲ್ಲ ಬಿಚ್ಬಿಟ್ಟು ಹೋಗ್ತಿದಾರೆ. ನಮ್ಗೆ ಶರ್ಟ್ ಬಿಚ್ಚಿಲ್ಲ.
ನೋಡಿ ನಾವು ಬರ್ಬೇಕಾದ್ರೆ ಆ ಲೈನಲ್ಲಿ ಬಂದು ಈ ಲೈನಲ್ಲಿ ಬಂದು ಇವಾಗ ಈ ಲೈನಲ್ಲಿ ಲಾಸ್ಟ್ ಲೈನಲ್ಲಿ ಹೋಗ್ತಾ ಇದೀವಿ. ನಮ್ 3 ಜನ ಇಲ್ಲ ಸೈಡ್ ಬಿಟ್ಬಿಟ್ಟವ್ರೆ. ನಾವ್ ಇನ್ನೂ ಬಿಸ್ಲಿಲ್ಲ, ಇವಾಗ ಬಿಚ್ಬೇಕು ನಾವು. ನಮ್ ಫ್ರೆಂಡ್ ಇನ್ನೊಬ್ರು ಅವರು ಬಿಸ್ತವ್ರೆ, ನಾವ್ ಇನ್ನೂ ಬಿಸ್ಲಿಲ್ಲ. ಇವಾಗ ನಾವು ಬಿಚ್ಬಿಟ್ಟು ನಾನು ಹೋಗೋಣ ಬನ್ನಿ. ಯಾರು ಸಿಕ್ಕಾಪಟ್ಟೆ ಜನ ಇದಾರೆ, ಸಿಕ್ಕಾಪಟ್ಟೆ ಹೆವಿ ಇದಾರೆ. ಇಲ್ಲಿ ಒಳಗಡೆ ದೇವಸ್ಥಾನ ಎಂಟ್ರಿಗೆ ಹೋಗ್ತಾ ಇದೀವಿ. ನೋಡಿ ಯಾವ ತರ ಒಳಗಡೆ ಹೋಗ್ತೀವಿ. ನೋಡಿ ಇದು ಯಾವ ತರ ಐತೆ, ಏನೋ ಇದು ಗಜದ ಗಂಬ ನೋಡಿ ಯಾವ ತರ ಐತೆ ಇಲ್ಲಿ. ದೇವಸ್ಥಾನ ಒಳಗಡೆ ಹೋಗಿದ್ದೋ, ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅಂದ್ಬಿಟ್ಟು ಮೊಬೈಲ್ ಎಲ್ಲ ಕಿತ್ಕೊಬಿಟ್ಟಿರು. ಬಟ್ ಮೊಬೈಲ್ ಕಿತ್ಕೊಳ್ಳೋ ಟೈಮಲ್ಲಿ ಮೈಕ್ ಇದೆಲ್ಲ ಕಿತ್ಕೊಬಿಟ್ರು. ಮೈಕ್ ಎಲ್ಲ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಗೈಸ್, ಎಲ್ಲ ಮುರಿದಾಕ್ಬಿಟ್ರು. ಹೆವಿ ದೇವ್ರ ಜನ ಮಾಡ್ಬಿಟ್ರಿ ದೇವಸ್ಥಾನದಲ್ಲಿ. ಇಲ್ಲಿ ನಮ್ಮ ಹುಡುಗರು ಪ್ರಸಾದ ಇಸ್ಕೊಳ್ಳೋಕ್ಕೆ ಬಿಲ್ ತಗೊಂಡು ಲೈನಲ್ಲಿ ನಿಂತಿದ್ದಾರೆ ಎಲ್ಲ ನಮ್ಮ ಹುಡುಗರು. ಬಟ್ ಹೆವಿ ಇದು ಗೈಸ್, ಗೊತ್ತಿಲ್ಲದೆ ಮೊಬೈಲ್ ತೊಗೊಂಡೋದೆ. ಬಟ್ ಮೊಬೈಲ್ ಕಿತ್ಕೊಂಡ್ಬಿಟ್ಟು ಮೈಕೆಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ ದೇವಸ್ಥಾನ ಒಳಗಡೆ. ಪರವಾಗಿಲ್ಲ, ದೇವರಿದ್ರೆ ಎಲ್ಲವೂ ತಾವು ಒಳ್ಳೇದು ಮಾಡೇ ಮಾಡ್ತಾನೆ. ಬನ್ನಿ ಗೈಸ್ ಹೋಗೋಣ. ಗೈಸ್ ಇಲ್ಲಿ ಬೆಳ್ಳಿ ರಥ ನೋಡಿ ಯಾವ ಥರ ಐತೆ. ಬೆಳ್ಳಿ ರಥ, ಇಲ್ಲಿ ತೇರು, ಬೆಳ್ಳಿ ತೇರು ನೋಡಿ ಯಾವ ಥರ ಐತೆ. ಇವಾಗ ನಾವೆಲ್ಲ ಮುಗಿಸ್ಕೊಂಡು ಇಲ್ಲೆಲ್ಲ ಡ್ಯಾನ್ಸ್ ಆಡ್ತಾರೆ ಇವರೆಲ್ಲ ದೇವರು ಗೀತ್ಗೆ. ಬನ್ನಿ ಅದನ್ನು ತೋರಿಸ್ತೀನಿ ಇವಾಗ. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ನೋಡಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಐತೆ ಇಲ್ಲೂ ಒಳಗಡೆ. ಇನ್ನೊಂದು ದೇವಸ್ಥಾನ ಐತೆ ಗೈಸ್. ದೇವಸ್ಥಾನ ಒಳಗಡೆ ಯಾವುದು ವೀಡಿಯೋನೇ ಮಾಡೋಂಗಿಲ್ವಂತೆ. ಇದು ವೀರಭದ್ರೇಶ್ವರ ಸ್ವಾಮಿಗೆ ವೀಡಿಯೋ ತೋರಿಸ್ತಾ ಇದೆ. ಬಟ್ ಮಾಡಬೇಡಿ ಅಂದ್ಬಿಟ್ಟು ಮತ್ತೆ ಇದರಲ್ಲಿ ಮೊಬೈಲ್ ಇದು ಮಾಡಿದ್ರು. ಬಟ್ ಒಳಗಡೆ ಯಾವುದೂ ವೀಡಿಯೋ ಮಾಡಲ್ಲ, ಆಚೆ ಕಡೆ ಹೋಗಿ ವೀಡಿಯೋ ಮಾಡ್ತೀನಿ. ಮನೆಗೆ ಹೋಗೋಣ, ಆಚೆ ಕಡೆ ಹೋಗೋಣ. ಇವರೆಲ್ಲ ನೃತ್ಯ ಮಾಡ್ತಾರಲ್ಲಿ, ನೃತ್ಯ ಮಾಡೋರಲ್ಲಿ ಟೈಮ್ ಆಗ್ಬಿಟ್ಟಿದೆ. ಈಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತವ್ರೆ. ಬಟ್ ಇವಾಗ ಮಾಡಲ್ಲ ಅಂದರು. ಬಟ್ ನೋಡಿ ಯಾವ ಥರ ಇದು ಮಾಡ್ತವ್ರೆ. ನಾವು ಬೆಳಗ್ಗೆ ಟೈಮಿಗೆ ಬಂದಿದ್ರೆ ಇವನ್ನೆಲ್ಲ ನೃತ್ಯ ಮಾಡೋದು, ಅಲ್ಲಿ ಇದು ಮಾಡೋದು, ಇಲ್ಲೇ ಮಾಡೋದು ಬಂದಿದ್ರೆ ತೋರಿಸುವೆ. ಬಟ್ ಈವ್ನಿಂಗ್ ಬಂದಿರೋ ಟೈಮಿಂದ ಅವ್ರಿಗೆ ಟೈಮ್ ಮುಗಿಸ್ಕೊಂಡು ಹೋಗ್ತವ್ರೆ ಆಲ್ರೆಡಿ. ಬನ್ನಿ ಈಗ ಒಳಗಡೆ ಹೋಗಿ ಬೇರೆದೆಲ್ಲ ತೋರಿಸ್ತೀವಿ. ಇಲ್ಲಿ ದೇವ್ರ ಪ್ರಸಾದ ಎಲ್ಲ ಕೊಡ್ತಾರೆ. ಬಟ್ ಇವಾಗ ಕ್ಲೋಸ್ ಆಗಿಬಿಟ್ಟಿದೆ ದೇವ್ರ ಪ್ರಸಾದ. ಇವಾಗ ಇರುವಂತೆ ಬೆಳಗ್ಗೆಯಿಂದ ಮಾತ್ರ ಮಧ್ಯಾಹ್ನವರೆಗೂ ಇವಾಗಿಲ್ಲ. ನೋಡಿ ಗೈಸ್, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಬನ್ನಿ ಔಟ್ಸೈಡ್ ಹೋಗೋಣ. ಔಟ್ಸೈಡ್ ಎಲ್ಲರೂ ಹೋಗಿ ಪುಟ್ತೀನೋಣ. ಇಲ್ಲಿ ದೇವ್ರ ಪ್ರಸಾದ ಖಾಲಿ ಅಂತ ನೋಡಿ, ಚೆನ್ನಾಗೈತೆ ಒಳಗಡೆ ಎಲ್ಲ. ಇಲ್ಲಿ ಇದೆ ನೋಡಿ ಮೂಕಾಂಬಿಕಾ ಅನ್ನ ಪ್ರಸಾದ ಅಂತ. ಬಟ್ ನೋಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಇವಾಗ. ಅದಕ್ಕೆ ಇವಾಗ ನಾವು ವಾಪಸ್ ಹೋಗ್ತೇವೆ, ನಾನು ಮತ್ತು ನನ್ನ ಫ್ರೆಂಡು. ಬನ್ನಿ ಇನ್ನೇನು ವಾಪಸ್ ಹೋಗೋಣ. ಇದೆಲ್ಲ ದೇವ್ರ ಪ್ರಸಾದ ಕೊಡೋಕ್ಕೆ ಜಾಗ. ಇಲ್ಲಿದೆ ನೋಡಿ ಭೋಜನ ಪ್ರಸಾದ ಸಮಯ ಮಧ್ಯಾಹ್ನ 12ರಿಂದ 2:30 ಮತ್ತು ರಾತ್ರಿ 8ರಿಂದ 9:30. ನಾವು ಲೇಟಾಗಿ ಬಂದ್ಬಿಟ್ಟಿದ್ದೇವಲ್ವಾ, ಅದರಿಂದ ಇದಾಯಿತು, ಡಿಲೇ ಆಯಿತು. ಪರವಾಗಿಲ್ಲ, ಬನ್ನಿ ಇವಾಗ ಹೋಗೋಣ. ನೋಡಿ ಅಲ್ಲೋಗಿ ಇನ್ನೂ ಗೋಶಾಲೆ ಎಲ್ಲ ಐತೆ, ತೋರಿಸ್ತೀನಿ ಬನ್ನಿ. ಈ ಗೋಶಾಲೆ ಅಂತ ಇದು. ಗೋಶಾಲೆಯಲ್ಲಿ ಹಸು ನೋಡಿ ಯಾವ ಥರ ಇದೆ, ಚಿಕ್ಕದಾಗೆ, ಎಷ್ಟು ಚಿಕ್ಕದಾಗಿದೆ ನೋಡಿ. ಇದು ಹಾಲು ಕೊಡುತ್ತಾ ಇಲ್ವೋ ಗೊತ್ತಿಲ್ಲ. ಚಿಕ್ಕದಾಗೆ ಚೆನ್ನಾಗೈತೆ ನೋಡಿ ಯಾವ ಥರ ಐತೆ. ತುಂಬ ಇಷ್ಟ ಆಯಿತು ನನಗಂತೂ, ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್ ನನಗಂತೂ. ಹಸು ಆ ಕಡೆಯಿಂದ ಈ ಕಡೆ ಒಡ್ಡಾಡ್ದು ಬಿದ್ದೈತೆ. ಗುದುರಿಕೆ ಬರುತ್ತೆ. ನಾವು ಫಸ್ಟು ಬರ್ಬೇಕಾದ್ರೆ ದೇವ್ರ ಹೆಸರು ಕಾಣಿಸಿಲ್ಲ. ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರು ಅಂತ ಐತೆ ನೋಡಿ. ಬಟ್ ನಾವು ಹೋಗ್ಬೇಕಾದ್ರೆ ಆಚೆ ಕಡೆ ಬಂದು ನೋಡಿದಾಗ ಕಾಣಿಸ್ತು. ಅದಕ್ಕೆ ನಾವೆಲ್ಲ ನೋಡ್ಕೊಂಡು ಎಲ್ಲ ಹೋಗ್ತೀವಿ ನಮ್ಮ ಹುಡುಗರೆಲ್ಲ. ಬನ್ನಿ ಇವಾಗ ಹೋಗೋಣ, ನಾವು ನಮ್ಮ ರೂಮ್ ಸೈಡ್ ಹೋಗೋಣ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ, ಬೆಳಗಿಂದ ಉಪವಾಸ ಇದ್ದು. ಹೋಗಿ ಊಟ ಮಾಡೋಣ. ನೋಡಿ ಇಲ್ಲಿ ಯಾವ ಥರ ಚಿತ್ರ, ಪೆನ್ಸಿ ಸ್ಟೋರ್ ಕೊಲ್ಲೂರು, ಏನೇನು ಬೇಕು ಐಟಮ್ ಎಲ್ಲ ತಗೋಬೋದು. ಇಲ್ಲಿ ದೊಡ್ಡದಾಗೈತೆ. ಇಲ್ಲಿ ವೀರಭದ್ರ ಥಿಯೇಟರ್ಸು ಕೊಲ್ಲೂರು. ಇಲ್ಲಿ ಚೆನ್ನಾಗೈತೆ ಐಟಮ್ ಎಲ್ಲ. ಬಟ್ ನಾವೇನು ಐಟಮ್ ತಗೊಳ್ಳಲ್ಲ ಅಷ್ಟೇ, ಸುಮ್ಮನೆ ಎಲ್ಲ ಆಚೆ ಕಡೆಯಿಂದನೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಹುಡುಗರೆಲ್ಲ ಇನ್ನೊಸಿ ಮುಂದೆ ಹೋಗ್ತವ್ರೆ. ನಾವು ಹೋಗೋಣ ಬನ್ನಿ. ಬಲಮುರಿ ಗಣಪತಿ ದೇವಸ್ಥಾನ ಒಳಗಡೆ ಅಲವ್ ಇಲ್ಲ ಅನ್ಸುತ್ತೆ ಕ್ಯಾಮ್ರಾ. ನೋಡೋಣ ಇರಿ, ಒಳಗಡೆ ಹೋಗಿ ನೋಡ್ಕೊಂಡು ಹೋಗೋಣ. ಇಲ್ಲಿಂದನೇ ತೋರಿಸ್ತೀನಿ ನೋಡಿ, ಝೂಮ್ ಮಾಡಿ ದೇವಸ್ಥಾನನ. ಬಲಮುರಿ ದೇವಸ್ಥಾನ ಗಣಪತಿ ಎಲ್ಲ ಬಂದ್ಬಿಟ್ರೆ ಇದೆಯಲ್ಲ. ಇದು ಬಂದು ಪೂಜಾರಿ ಮನೆ. ಇದು ನೋಡಿ ಪೂಜಾರಿ ಮನೆಯೆಲ್ಲ ಯಾವ ಥರ ಇದೆ, ಚೆನ್ನಾಗಿದೆ ಪೂಜಾರಿ ಮನೆ ಮಾತ್ರ. ಇಲ್ಲಿಂದ ಇಲ್ಲಿಗೆ ಬನ್ನಿ ಗೈಸ್, ನಾವು ಹೋಗೋಣ. ಇನ್ನೇನು ಗೈಸ್, ನಂದು ಒಳಗಡೆ ವೀಡಿಯೋ ಮಾಡ್ತಿದ್ದೆ ಅಂದ್ಬಿಟ್ಟು ಫೋನ್ ಕಿತ್ಕೊಬಿಟ್ರು. ಒಂದು 5ರಿಂದ 8 ನಿಮಿಷ ವೀಡಿಯೋ ಮೈಕ್ ಇಲ್ಲದೆ ಮಾಡಿದ್ದೀನಿ ನಾರ್ಮಲ್ ಇದರಲ್ಲಿ ಆಚೆ ಕಡೆ. ಯಾಕಂದರೆ ಮೈಕು ಹಾಳು ಮಾಡಿಬಿಟ್ಟಿದ್ದಾರೆ ಕಿತ್ಕೊಂಡು. ನಮ್ಮ ಹುಡುಗರೆಲ್ಲ ಆಲ್ಮೋಸ್ಟ್ ಗೊತ್ತವ್ರೆ ಅಲ್ಲೇ ನೋಡಿ. ಸಿಕ್ಕಾಬಿಟ್ಟೆ ಒಂದು ಸ್ವಲ್ಪ ಒಳಗಡೆ ಬರ್ಬೇಕಾದ್ರೆ ಖುಷಿಯಿಂದ ಬಂದೆ. ಒಳಗಡೆ ಹೋಗಿ ಮೈಕು ಮತ್ತು ಫೋನೆಲ್ಲ ಕಿತ್ಕೊಂಡೋಗಿ ಒಂದು ಸ್ವಲ್ಪ ಬೇಜಾರಾಯಿತು. ಪರವಾಗಿಲ್ಲ, ಒಟ್ಟಿನಲ್ಲಿ ತಾಯಿ ದರ್ಶನ ನನಗೆ ಚೆನ್ನಾಗಾಗಿದೆ. ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿವಿ ನಮ್ಮ ಹುಡುಗರೆಲ್ಲ. ರೂಮ್ಗೆ ಹೋಗೋಣ ಫಸ್ಟು. ರೂಮ್ಗೆ ಹೋದಾದ್ಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಇಸ್ತೈತೆ, ಹೋಗಿ ಆಮೇಲೆ ಊಟ ಮಾಡೋಣ. ಗೈಸ್, ನಾವು ಈ ಪ್ಲೇಸಿಗೆ ಬರೋ ಕಾರಣ ಅನಿಲ್ ಅವರು ನಮಗೆಲ್ಲ ರೂಮೆಲ್ಲ ಬುಕ್ ಮಾಡಿಕೊಟ್ಬಿಟ್ಟು ಪಾಪ ಅವರು ಊರಿಗೆ ಹೋಗ್ತಿದ್ದಾರೆ. ಇಲ್ಲೇ ನಿಯರ್ ಬೈ, ಇಲ್ಲ ಅಂದ್ರು ಎಷ್ಟು ಕಿಲೋಮೀಟರ್ ನಿಮ್ಮೂರು ಇಲ್ಲಿಂದ? ಇಲ್ಲಿಂದ ಒಂದು 35 ಕಿಲೋಮೀಟರ್ ಅಂತೆ. ನೋಡಿ ನಾವು 4 ಜನ ಮಾತ್ರ ರೂಮಲ್ಲಿ ಇರ್ತೀವಿ. ಇವ್ರು ಮಾತ್ರ ಪಾಪ ಕೆಲಸ ಐತೆ ಮನೆ ಹತ್ರ ಅಂತ ಹೋಗ್ತವ್ರೆ. ತುಂಬಾ ಥ್ಯಾಂಕ್ಸ್ ಬ್ರೋ. ಒಳ್ಳೊಳ್ಳೆ ಪ್ಲೇಸ್ಗಳೆಲ್ಲ, ಒಳ್ಳೆ ಪ್ಲೇಸ್ ಎಲ್ಲ ತೋರಿಸಿದಿರಿ.
ತುಂಬಾ ಖುಷಿ ಆಯ್ತು ಗೈಸ್. ನೆಕ್ಸ್ಟ್ ಟೈಮ್ ಬನ್ನಿ. ಪಕ್ಕ ನೆಕ್ಸ್ಟ್ ಟೈಮ್ ಪಕ್ಕ ಒಂದ್ ಬರ್ತೀನಿ, ಅವಾಗ ವಿಡಿಯೋ ಮಾಡ್ತೀನಿ. ಈಗ ಅವ್ರ ಮನೆಗೆ ಹೋಗ್ತವ್ರೆ, ಅವ್ರಿಗೆ ಬಾಯ್ ಆಗೋಣ. ಎಲ್ಲ ಟಾಟಾ ಹೋಗ್ಬಿಡಲೇ ಪಾಪಲೇ ನೋಡಿ, ಎಲ್ಲಾರ್ಗು ಇದ್ ಮಾಡ್ತವ್ರೆ ಗೈಸ್. ಬನ್ನಿ ಗೈಸ್, ನಾವು ಇನ್ನೇನು ರೂಮ್ ಹೋಗೋಣ. ರೂಮ್ ಬಂದಿದೀನಿ, ಮಳೆ ಬೇರೆ ಬರ್ತೈತೆ ಇಲ್ಲಿ. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ನನ್ನ ಚಾನಲ್ನ ಇದ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಮ್ಮ ಹುಡುಗರು ಇದು ಫೈನಲ್ ಡಿಸಿಷನ್, ಲಾಸ್ಟ್ ಇದೆ ಮೀಟ್ ಅಪ್ ನಮ್ದು. ಒಳ್ಳೇದಾಗ ಸಿಗೋಣ.